ನನಗೆ ಇವತ್ತೊಂದು ವಿಷಯ ಅರ್ಥ ಆಯಿತು. ಬೆಂಗಳೂರು ಬುಲ್ಸ್ ನ್ಯೂ ಕೋಚ್ಗೂ ಮತ್ತು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೂ ತುಂಬ ಅಸಮಾಧಾನ ಇದೆ ಅಂತ. ಏನಕ್ಕೆ ಈ ಒಂದು ವಿಷಯದಲ್ಲಿ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು BC ರಮೇಶ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ? ನಾನು ತುಂಬ ವೀಡಿಯೋಗಳನ್ನ ನೋಡಿದ್ದೀನಿ, ಓಕೆನಾ. ಯೂಟ್ಯೂಬಲ್ಲಿ ಬೆಂಗಳೂರು ಬುಲ್ಸ್ ಬಗ್ಗೆ ವೀಡಿಯೋ ಮಾಡಿರೋದೆಲ್ಲ ನೋಡಿದ್ದೀನಿ, ಮತ್ತು BC ರಮೇಶ್ ಅವರು ಇಂಟರ್ವ್ಯೂ ಕೊಟ್ಟಿರೋ ವೀಡಿಯೋಗಳೆಲ್ಲನೂ ಕೂಡ ನೋಡಿದ್ದೀನಿ, ಮತ್ತು ಕಾಮೆಂಟ್ ಬಾಕ್ಸ್ ಕೂಡ ಓಪನ್ ಮಾಡಿದ್ದೀನಿ. ಆ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸು ಯಾರೋ ಗೊತ್ತಿಲ್ಲ, ಬಟ್ BC ರಮೇಶ್ ಅವರು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ. ಏನು ಕಾಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸೀಸನು ಬೆಂಗಳೂರು ಬುಲ್ಸು ವರ್ಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟು. ಏನಕ್ಕೆ ಈ ಒಂದು ಸೀಸನು ಯಂಗ್ ಪ್ಲೇಯರ್ಸ್ನ ಕರ್ಕೊಂಡ್ಬಂದಿದ್ದಾರೆ, ಅವರಿಗೆ ಝೀರೋ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವ್ರಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಷನಲ್ಲಿ ಬೀಟ್ ಮಾಡಿದ್ದಾರೆ. ಮತ್ತು ಎರಡನೇ ಪಾಯಿಂಟು, ಬೆಂಗಳೂರು ಬುಲ್ಸಲ್ಲಿ ಈ ಒಂದು ಸೀಸನ್ನು ಸ್ಟ್ರಾಂಗೆಸ್ಟ್ ಡಿಫೆಂಡ್ನ ಮಾಡಿದ್ದಾರೆ. ಬಟ್ ಡಿಫೆಂಡ್ ಇದ್ರೆ ಸಾಕ, ರೈಡಿಂಗ್ ಇಲ್ಲ ಅಂದರೆ ಬ್ಯಾನ್ಸ್ ಗೆದ್ದುಬಿಡ್ತಾ? ಲಾಸ್ಟ್ ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸು ಆಡಿರೋ 22 ಮ್ಯಾಚಲ್ಲಿ 2 ಗೆದ್ದುಬಿಟ್ಟು ಬಾಟಮಲ್ಲಿ ಲಾಸ್ಟಲ್ಲಿದ್ದರು. ಸೊ ಈ ಒಂದು ಸೀಸನು ಅದೇ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ಗಳು BC ರಮೇಶ್ಗೆ ಸರಿಯಾಗಿ ಹುಗಿತಾ ಇದ್ದಾರೆ. ನಾನಿವತ್ತು ನಿಮಗೆ ಒಂದು ಕ್ಲಾರಿಟಿ, ಆ ಒಂದು ಡೌಟ್ನ ನಾನು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀನಿ. ಲೈಫಲ್ಲಿ ಯಾವುದೇ ಥರ ಡೌಟ್ಸು ಮತ್ತು ಕ್ಲಾರಿಟಿ ಇಲ್ಲದೇ ಇದ್ದರೆ ಬೇರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು. ಸೊ ಆ ಒಂದು ಕ್ಲಾರಿಟಿ ನಾನು ನಿಮಗೆ ಕೊಡಕ್ಕೆ ಬಂದಿದ್ದೀನಿ. ನಿಮಗೆ ಇವತ್ತು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬೆಂಗಳೂರು ಬುಲ್ಸಲ್ಲಿ ಏನಕ್ಕೆ ವರ್ಸ್ಟು ರೈಡಿಂಗ್ ಡಿಪಾರ್ಟ್ಮೆಂಟ್ನ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಇವತ್ತು ನಿಮ್ಗೆ ಅರ್ಥ ಆಗುತ್ತೆ. ಸೊ ವಿಡಿಯೋನ ಫುಲ್ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲ ಸೀಸನ್ನು ನೀವು PKನ ನೋಡ್ಕೊಂಡು ಬಂದಿದ್ದೀರಾ, ಅದಕ್ಕೋಸ್ಕರ ಈ ಒಂದು ಸೀಸನ್ BC ರಮೇಶ್ಗೆ ಉಗಿತಾ ಇದ್ದೀರಾ. ಸೊ ನೀವು ಪವನ್ ಶರಾವತ್, ಪ್ರದೀಪ್ ನರ್ವಲ್ಲು, ನವೀನ್ ಕುಮಾರ್ ಎಕ್ಸ್ಪರ್ಟ್ಸು 3 ಜನ ಪ್ಲೇಯರ್ಸ್ನ ಹತ್ರದಿಂದ ನೋಡ್ತಾ ಇದ್ರು, ಟಿವಿಲಿ ನೋಡಿ ವಾಚ್ ಮಾಡಿದ್ರೆ ಅವರು ಯಾವ ಥರ ಆಡ್ತಾರೆ ಅಂತ. ಈ 3 ಜನ ಪ್ಲೇಯರ್ಸು PKL ಇಷ್ಟರಲ್ಲಿ ಏನಕ್ಕೆ ಇಷ್ಟೊಂದೆಲ್ಲ ಫೇಮಸ್ ಆಗಿದ್ದಾರೆ, ಇಷ್ಟೊಂದು ಫ್ಯಾನ್ ಬೇಸ್ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೇನಾದ್ರು ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಎಕ್ಸಾಂಪಲ್ ಆಗಿ ತಗೋಬೇಕಾಗಿರೋದು ಪವನ್ ಶರಾವತ್ ಅವ್ರನ್ನ. ಪವನ್ ಶರಾವತ್ ಸೀಸನ್ 6ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನ ಚಾಂಪಿಯನ್ಸ್ ಆಗಿ ಮಾಡ್ತಾರೆ. ಆ ಒಂದು ಸೀಸನ್ ಅವರು 300ಕ್ಕೂ ಹೆಚ್ಚು ಪಾಯಿಂಟ್ಸ್ಗಳನ್ನ ತಗೊಂಡಿರ್ತಾರೆ, ಅದಕ್ಕೋಸ್ಕರ ನಮ್ಮ ಬೆಂಗಳೂರು ಬುಲ್ಸು ಚಾಂಪಿಯನ್ಸ್ ಆಗ್ತಾರೆ. ಎರಡನೇ ಪ್ಲೇಯರು ಪ್ರದೀಪ್ ನರ್ವಾಲ್ ಅವರು ಕೂಡ ಕಳೆದ 4 ಸೀಸನ್ ಹಿಂದೆ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಬಿಕಾಸ್ ಅವ್ರದ್ದು ಎಂಗೇಜು ಅವಾಗ ಸಖತ್ ಫೈರ್ ಆಗಿರ್ತಾರೆ, ಪರ್ಫಾರ್ಮ್ ಮಾಡಿರ್ತಾರೆ. ಮತ್ತು 3ನೇ ಪ್ಲೇಯರು ಕೂಡ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವ್ರ ಆಟ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇತ್ತು, ಒಂಥರ ಜಿಂಕೆ ಥರ ಆಡ್ತಾ ಇದ್ರು. ಬಟ್ ಇವಾಗ ಜಿಂಕೆ ಎಲ್ಲ ಹೋಗಿದೆ, ಅವ್ರ ಪರ್ಫಾರ್ಮೆನ್ಸು ಕೂಡ ಡೌನ್ ಆಗಿದೆ. ಈ ಒಂದು 3 ಪ್ಲೇಯರ್ಸು ಕೂಡ ಏನಕ್ಕೆ ಈ ಒಂದು ಸೀಸನ್ನಲ್ಲಿ ಮತ್ತು ಲಾಸ್ಟ್ 2-3 ಸೀಸನ್ಗಳಲ್ಲಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ನೀವೇನಾದರೂ ಯೋಚನೆ ಮಾಡಿದ್ರಾ? ಬಿಕಾಸ್ ಎಲ್ಲ ಪ್ಲೇಯರ್ಸು ಕೂಡ ಟ್ಯಾಲೆಂಟ್ ಇರುತ್ತೆ. ಬಿಕಾಸ್ ಅವ್ರದ್ದು ಒಂದು ಏಜಲ್ಲಿ ಪರ್ಫಾರ್ಮೆನ್ಸ ಮಾಡಬೇಕು. ಅದೇ ಯಾವ ಏಜ್ ಅಂತ ಹೇಳಿದ್ರೆ ಯಂಗ್ ಏಜು. ಆ ಒಂದು ಯಂಗ್ ಏಜಲ್ಲಿ ಮಾತ್ರ ಅವರು ಪರ್ಫಾರ್ಮ್ ಮಾಡೋಕ್ಕಾಗೋದು. ಅದಾದಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಟೀಮು ಕೂಡ ಒಬ್ಬ ಪ್ಲೇಯರ್ಸ್ ಬಗ್ಗೆ ಅನಲೈಸ್ ಮಾಡಿ, ಅವನೆಂಥ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವ್ರ ಬಗ್ಗೆ ಅನಲೈಸ್ ಮಾಡಿ, ಅವ್ರ ವೀಕ್ನೆಸ್ಸು ಸ್ಟ್ರೆಂತ್ ಎಲ್ಲ ತಿಳ್ಕೊಂಡು ಅವ್ರಿಗೆ ಅನಲೈಸ್ ಮಾಡಿ ಅವ್ರನ್ನ ವೀಕ್ ಮಾಡ್ತಾ ಬರ್ತಾರೆ ಹೊರತು ಅವ್ರನ್ನ ಸ್ಟ್ರಾಂಗ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಸೊ ಈ ಒಂದು ಸೀಸನ್ನು BC ರಮೇಶ್ ಅವರು ಏನಕ್ಕೆ ಯಾವಾಗಲೂ ಯಂಗ್ ಪ್ಲೇಯರ್ಸ್ ಮೇಲೆ ಟಾರ್ಗೆಟ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಯಂಗ್ ಪ್ಲೇಯರ್ಸ್ಗೆ ನಾವೇನಾದರೂ ಇವತ್ತು ಚಾನ್ಸ್ ಕೊಟ್ಟರೆ ಇವರು ಮುಂದೆ ಒಂದು ದಿನ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತು. ಸೊ ಅದಕ್ಕೋಸ್ಕರ ಅವರು ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸಲ್ಲಿ ತುಂಬ ಜನ ಯಂಗ್ ಪ್ಲೇಯರ್ಸ್ನ ಕರ್ಕೊಬಂದು ಕೂರಿಸಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದೊಂದು 4-3 ಜನ ಪ್ಲೇಯರ್ಸ್ ಅಷ್ಟೇ. ಅದು ಬಿಟ್ಟರೆ ಯಾರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಇವಾಗ ಟಾಪ್ ರೈಡರ್ಸ್ ಬಗ್ಗೆ ಮಾತಾಡೋದ, ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಿಮಗೆ ಅಲ್ಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸ್ತೀನಿ. ಫಸ್ಟು ಪ್ಲೇಯರು ಬೆಂಗಳೂರು ಬುಲ್ಸಲ್ಲಿ ಟಾಪ್ ರೈಡರ್ ಯಾರು ಅಂತ ಹೇಳಿದ್ರೆ ಆಕಾಶ್ ಇಂಡೆ. ಇವರು ಪುಣೇರಿ ಪಲ್ಟನ್ಸ್ಗೆ ಕಳೆದ 4 ಸೀಸನ್ನಿಂದ ಆಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಪುಣೇರಿ ಪಲ್ಟನ್ಸಲ್ಲೂ ಕೂಡ BC ರಮೇಶ್ ಅವರು ಕೋಚ್ ಆಗಿದ್ರು. ಇವಾಗ ಕೋಚ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಆಕಾಶ್ ಇಂಡೆ ಎಂಥ ಪ್ಲೇಯರು, ಅವರಿಬ್ಬರು ಕಾಂಬಿನೇಷನ್ ಯಾವ ಥರ ವರ್ಕ್ ಆಗೋದ್ರಿಂದ ಗೊತ್ತಿರೋದಕ್ಕೆ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಇಂಡನ ಕರ್ಕೊಬಂದಿದ್ದಾರೆ. ಅರ್ಥ ಆಯ್ತಾ? ಸೊ ಆ ಒಂದು ಸೀಸನಲ್ಲಿ ಇದ್ದಾಗ ಆಕಾಶ್ ಇಂಡೆ ಅವರು ಚಾಂಪಿಯನ್ಸ್ ಆಗಿರೋ ಟೀಮು ಲಾಸ್ಟ್ ಸೀಸನ್ನು ಚಾಂಪಿಯನ್ಸ್ ಆಗಿದ್ದಾರೆ. ಒಂದು ಟೀಮ್ ಏನಾದರೂ ಚಾಂಪಿಯನ್ಸ್ ಆದರೆ ಅಲ್ಲಿರೋ ಪ್ಲೇಯರ್ಸ್ಗೆ ಯಾವ ಥರ ಮೋಟಿವೇಶನ್ ಇರುತ್ತೆ ಅಂತ ಹೇಳಿದ್ರೆ, ಯಾವುದೇ ಪ್ಲೇಯರ್ ನೋಡೋದು ಕೂಡ ಅವ್ರ ಮುಂದೆ ಝೀರೋ ಥರ ಇರ್ತಾರೆ. ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆ ಥರ ಪ್ಲೇಯರ್ಸ್ಗಳನ್ನ ಯಾವಾಗಲೂ ಕೂಡ ಪಿಕ್ ಮಾಡ್ತಾರೆ. ಅದಕ್ಕೋಸ್ಕರ BC ರಮೇಶ್ ಅವರು ಆಕಾಶ್ ಇಂಡನ ಈ ಒಂದು ಸೀಸನ್ ಪಿಕ್ ಮಾಡಿದ್ದಾರೆ. ಮತ್ತು ಎರಡನೇ ಪ್ಲೇಯರು ಪಂಕಜ್ ಅಂತ. ಲಾಸ್ಟ್ ಸೀಸನ್ನು ಪಂಕಜ್ ಅವರು ಬೆಂಗಳೂರು ಬುಲ್ಸ್ಗೆ ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ, ಬಟ್ ಪಂಕಜ್ ಅವ್ರನ್ನ ಪಿಕ್ ಮಾಡಿದರೆ ಬೆಂಗಳೂರು ಬುಲ್ಸ್. ನೋಡಬೇಕು ಇವ್ರು ಯಾವ ಥರ ವರ್ಕ್ ಮಾಡ್ತಾರೆ ಅಂತ. ಮತ್ತು 3ನೇ ಪ್ಲೇಯರು ಆಶೀಶ್ ಮಲ್ಲಿಕ್. ಇವರು ಕೂಡ ಯಂಗ್ ಪ್ಲೇಯರು, NYPL ತಗೊಂಡಿರೋದು ನ್ಯೂ ಯಂಗ್ ಪ್ಲೇಯರ್ ಅಂತ. ಇವರು ಕೂಡ ಟಾಪ್ ರೈಡರ್ ಆಗಿ ಇದ್ದಾರೆ, ಬಟ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇವ್ರಿಗೆ ಚಾನ್ಸ್ ಕೊಟ್ಟು ಇವ್ರನ್ನ ಮುಂದೆ ತಗೋಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು 4ನೇ ಪ್ಲೇಯರು ಗಣೇಶ್ ಅಂತ. ಇವರು ನಮ್ಮ ಕರ್ನಾಟಕ ಪ್ಲೇಯರು. ಇವರು ಒಳ್ಳೆ ಟ್ಯಾಲೆಂಟೆಡ್ ಅಂತ ಬೇರೆ ಕಡೆ ಎಲ್ಲ ಕೂಡ ಪ್ರೂವ್ ಮಾಡಿದ್ದಾರೆ. ಮತ್ತು ಬೇರೆ ಎಲ್ಲ ಟೂರ್ನಮೆಂಟ್
ಫಾರ್ಮ್ಯಾಟಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ ಅಂತ ಬಿ ಸಿ ರಮೇಶ್ ಅವರು ಅವರೇ ಆನೆಸ್ಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಹೇಳ್ಕೊಂಡಿದ್ದಾರೆ. ಅದು ನಾನು ಫುಲ್ ನೋಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ, ಇವರು 4ನೇ ಪ್ಲೇಯರು. ಟೋಟಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸಲ್ಲಿ 8 ಜನ ರೈಡರ್ಸ್ ಇದ್ದಾರೆ, ಮೇನ್ ರೈಡರ್ಸ್. ಅದು ಮತ್ತೆ 5ನೇ ಪ್ಲೇಯರು ಅಲಿ ರಿಜಾ ಅಂತ, ಇವರು ಕೂಡ ಇರಾನಿ ಪ್ಲೇಯರು. ನಿಮ್ಗೆ ಗೊತ್ತಿರೋಂಗೆ ಇರಾನಿ ಪ್ಲೇಯರು ಸಖತ್ತಾಗಿ ಆಡ್ತಾರೆ. ಮೊಹಮ್ಮದ್ ರಿಜಾ ಸದ್ಲು ಕೂಡ ಇರಾನ್ ಅವರು ಯಾವ ಥರ ಸೂಪರ್ ಸ್ಟಾರ್ ಆಗಿದ್ದಾರೆ, ಅದೇ ಥರ ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸಲ್ಲಿ 5 ಜನ ಟಾಪ್ ರೈಡರ್ಸ್ ಇದ್ದಾರೆ. ಬಟ್ ಇವರೇ ಈ ಒಂದು ಸೀಸನ್ನು ಪರ್ಫಾರ್ಮ್ ಮಾಡಲೇಬೇಕು, ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಆ ರೀತಿ ಟೀಮ್ನ ಮಾಡಿರೋದು ಬಿ ಸಿ ರಮೇಶ್ ಅವರು. ನಿಮಗೆ ಗೊತ್ತಿರೋಂಗೆ ಲಾಸ್ಟ್ ಸೀಸನ್ನು ಪಟ್ನಾ ಪೈರೇಟ್ಸಲ್ಲಿ ದೇವಾಂಕು ಯಾವ ಥರ ಪರ್ಫಾರ್ಮ್ ಮಾಡಿದ್ರು, ಏನಕ್ಕೆ ಪರ್ಫಾರ್ಮ್ ಮಾಡಿದ್ರು, ಅವರು ನ್ಯೂ ಪ್ಲೇಯರ್. ಓಕೆನಾ, ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಮಿನಿಮಮ್ 1 ಸೀಸನ್ ಬೇಕು ಒಬ್ಬ ಪ್ಲೇಯರ್ ಬಗ್ಗೆ ತುಂಬ ಅನಲೈಸ್ ಮಾಡಿ ಅವ್ರ ವೀಕ್ನೆಸ್ ಎಲ್ಲ ಅಂತ ತಿಳ್ಕೊಳ್ಳೋಕ್ಕೆ. ಬಟ್ ಈಗಿನ ಕಾಲದಲ್ಲಿ 1-2 ಮ್ಯಾಚ್ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ಆಲ್ಮೋಸ್ಟ್ 1 ವರ್ಷ ಟೈಮ್ ತಗೊಂಡಿದ್ದೆ ಎಂಥ ಪ್ಲೇಯರ್ಸ್ ಬಗ್ಗೆ ವೀಕ್ನೆಸ್ ಸ್ಟ್ರೆಂತ್ ಎಲ್ಲ ಅನಲೈಸ್ ಮಾಡೋಕ್ಕೆ. ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ ಏನಕ್ಕೆ ಬೆಂಗಳೂರು ಬುಲ್ಸ್ ನ್ಯೂ ಕೋಚು ಬಿ ಸಿ ರಮೇಶ್ ಅವರು ಈ ಒಂದು ಸೀಸನ್ನು ಯಂಗ್ ಪ್ಲೇಯರ್ಸ್ ಮೇಲೆ ಒಂದು ಕಣ್ಣ ಇಟ್ಟಿದ್ದಾರೆ, ರೈಡರ್ಸ್ಗಳನ್ನ ಏನಕ್ಕೆ ತಗೊಂಡಿದ್ದಾರೆ ಅಂತ. ಇವಾಗೇನೋ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಬ್ರೀಫಾಗಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಒಂದ್ಸಲ ವೀಡಿಯೋ ನೋಡ್ಕೊಬನ್ನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೋ ಮಗ. ಈ ಒಂದು ವಿಡಿಯೋ ನಿನ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಬೇಕು ಆನೆಸ್ಟಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. See you boys.